ಈ ಲೇಔಟ್ ರಿಜಿಸ್ಟ್ರೇಷನ್ ಆಗುತ್ತಾ ಸರ್? ಮೇಡಮ್ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ ಖಾತಾ ಏನು ಇಂಡಿವಿಜುವಲ್ ಈ ಖಾತಾ ಬರುತ್ತಾ ಸರ್, ಹೆಂಗೆ ಸರ್? ಮೇಡಮ್ ಇಂಡಿವಿಜುವಲ್ ಈ ಖಾತಾನೆ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಬರ್ತಾ ಇಂಡಿವಿಜುವಲ್ ಈ ಇದೆ. ಖಾತಾ ಬರುತ್ತೆ. ಹೌದು. ಓಕೆ ಸರ್, ಇವಾಗ ಸುಮಾರು ಜನ ಗೊಂದಲ ಇರುತ್ತೆ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಹೌದು ಮೇಡಮ್, ಆ ತರ ಡೌಟ್ ಇರೋರಿಗೆ ಒಂದು 50% ಕೊಡ್ಲಿ, ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇನ್ನು ಉಳಿದಿರೋ ಅಮೌಂಟ್ ಒಂದು 15 ಡೇಸ್ ಇಲ್ಲ ಒಂದು ತಿಂಗಳೇ ಬಿಟ್ಟು ಕೊಡ್ಲಿ ಮೇಡಮ್, ಏನ್ ಬೇಜಾರಿಲ್ಲ. ರಿಜಿಸ್ಟ್ರೇಷನ್ ಆದ್ಮೇಲೆ ಕೊಡ್ಲಿ. ಓಕೆ. ಇವತ್ತಿನ ಒಂದು ಇಷ್ಟ ಹೊಸ ವಿಡಿಯೋ ಜೊತೆ ಬಂದಿನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರೆ ಮೇಡಮ್ ನೆಲಮಂಗಲ ಸರೌಂಡಿಂಗ್ ಇಂಡಿವಿಜುವಲ್ ಈ ಖಾತಾ ಆಗೋರು ಅಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ನೆಲಮಂಗಲಾಗ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರೋಂತ ಲೇಔಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು 1.5 ಎಕರೆಯಲ್ಲಿ ಮಾಡಿರೋಂತ ಲೇಔಟ್. ಪ್ಲೇಸ್ ಎಲ್ಲಪ್ಪ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ನೆಲಮಂಗಲ ಗೊತ್ತೇ ಇದೆ. ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ಏನಿದೆ, ಆ ಹೈವೇ ಇಂದ ಕೇವಲ 1 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ಈ ಲೇಔಟ್ಗೆ 2 ಕನೆಕ್ಟಿವಿಟಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ ನನ್ನ ಆಪೋಸಿಟ್ ಕೂಡ ಒಂದು ರೋಡ್ ಬರುತ್ತೆ, ಹಾಗೆ ಈಗ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡ್ ಕೂಡ ಒಂದು ರೋಡ್ ಬರ್ತಾ ಇದೆ. ಮಿಡಲ್ ಅಂತಾನೆ ಹೇಳ್ಬೋದು ಈ ಲೇಔಟ್ ಇರೋದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇವತ್ತು ವಿನಯ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ಬೋಣ ಬನ್ನಿ. ಇವತ್ತು ನಮ್ ಜೊತೆ ವಿನಯ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ತಾವ್ ಹೆಂಗಿದ್ದೀರಾ ಸರ್? ಸೂಪರ್ ಮೇಡಮ್. ಸರ್ ತುಂಬಾ ದಿನ ಆದ್ಮೇಲೆ ಮತ್ತೆ ನಿಮ್ಮ ಲೇಔಟ್ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು ಮೇಡಮ್, ಇವಾಗ ಒಂದು ನ್ಯೂ ಲೇಔಟ್ ಮಾಡ್ತಾ ಇದ್ದೀವಿ. ಹೊಸ ಲೇಔಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ. ಮೇಡಮ್ ನಮ್ದು SLV ವಜ್ರ ಪ್ರಾಪರ್ಟಿ ಅಂತ ಹೇಳಿ, ಲೇಔಟ್ ಹೆಸರು ಬೃಂದಾವನ್ ನಗರ ಅಂತ. ಸರ್ ಹಂಗಾದ್ರೆ ವಿನಯ್ ಸರ್, ನಿಮ್ಮ ಕಂಪನಿ ಕಡೆಯಿಂದ ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಈಗ ಆಲ್ಮೋಸ್ಟ್ ನನ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹೌದು ಸರ್. ಅರ್ಶನ ಕುಂಟಲ್ ಮಾಡಿದೀವಿ, ಮತ್ತೆ ಕುದುರೆಗೆರೆಯಲ್ಲಿ ಮಾಡಿದೀವಿ, BBMP ಲಿಮಿಟಲ್ ಮಾಡಿದೀವಿ, ಮತ್ತೆ ಅಪ್ಕಮಿಂಗ್ ಈ ಸರೌಂಡಿಂಗ್ ನಿಮಗೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಬರ್ತಾ ಇದೆ. ಹೊಸ ಹೊಸ ಪ್ರಾಜೆಕ್ಟ್ಸ್ ಹೌದು ಬರ್ತಾ ಇದೆ ಮೇಡಮ್. ಹೌದು, ಇದು ಬಿಟ್ಟು ಇನ್ನು ಹೊಸ ಅಪ್ಕಮಿಂಗ್ ಬರ್ತಾ ಇದೆ. ಹೌದು ಮೇಡಮ್. ಲೇಔಟ್ ಹೆಸರು ಏನ್ ಕೊಟ್ಟಿದ್ದೀರಾ ಸರ್? ಬೃಂದಾವನ್ ನಗರ ಅಂತಲೇ ಮೇಡಮ್. ಬೃಂದಾವನ್ ನಗರ. ಹೌದು, ಬೃಂದಾವನ್ ನಗರ ಅಂತ. ಈ ಬೃಂದಾವನ್ ನಗರ ಲೊಕೇಟ್ ಆಗಿರೋದು ಎಲ್ಲಿ ಸರ್? ಮೇಡಮ್ ನೆಲಮಂಗಲದಿಂದ 2 ಕಿಲೋಮೀಟರ್, ಮತ್ತೆ ದೊಡ್ಡಬಳ್ಳಾಪುರ ಹೈವೇ ಇಂದ ನಿಮಗೆ ಜಸ್ಟ್ ಒಂದು 900 ಮೀಟರ್ ಆಗುತ್ತೆ. ಮತ್ತೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಇಂದ 600 ಮೀಟರ್ ಆಗುತ್ತೆ. ಅಷ್ಟೇನಾ ಸರ್? ಹೌದು ಅಷ್ಟೇ. ಹಂಗಾರೆ ಕನೆಕ್ಟಿವಿಟಿ ಚೆನ್ನಾಗಿದೆ, ತುಂಬಾ ಕನೆಕ್ಟಿವಿಟಿ ಚೆನ್ನಾಗಿದೆ ಮೇಡಮ್. ಈ ಕಡೆ ಉಸ್ಕೂರ್ ಮೇನ್ ರೋಡ್ ಇಂದ ಬರ್ಬೋದು, ಈ ಕಡೆ ನೆಲಮಂಗಲದಿಂದಲೂ ಬರ್ಬೋದು. ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಹಂಗಾರೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಮಾಡಿರೋಂತ ಲೇಔಟ್? ಮೇಡಮ್ ಟೋಟಲ್ ಆಗಿ 1.5 ಎಕರೆ ಮಾಡಿದೀವಿ. 26 ಸೈಟ್ ಬರುತ್ತೆ. 26 ಸೈಟ್ಸ್. 26 ಸೈಟ್. ಸರ್ ಹಂಗಾದ್ರೆ ಇಲ್ಲಿ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ? ಮೇಡಮ್ 30-40 ಇದೆ, ಮತ್ತೆ ಕಮ್ಮಿ ಮೆಜರ್ಮೆಂಟ್ ಬೇಕು ಅಂದ್ರೂ ಸಿಗುತ್ತೆ ಮೇಡಮ್. ಓಕೆ, ಮತ್ತೆ ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಮೇಡಮ್? ಈಸ್ಟ್ ವೆಸ್ಟ್ ಎರಡೇ ಫೇಸಿಂಗ್ ಇದೆ, ಈಸ್ಟ್ ವೆಸ್ಟ್ ಸಿಗುತ್ತೆ ಮೇಡಮ್. ಓಕೆ ಸರ್, ಹಂಗಂದ್ರೆ ಫ್ರೆಶ್ ಲೇಔಟ್ ಆಗಿರೋದ್ರಿಂದ ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಮಾಡ್ಕೊಡ್ತಾ ಇದೀರಾ ಸರ್? ಮೇಡಮ್ ಬೇಸಿಕ್ ಕಮ್ಯುನಿಟಿ ಟಾರ್ ಹಾಕೊಡ್ತೀವಿ, ಮತ್ತೆ ವಾಟರ್ ಲೈನ್, ಸ್ಯಾನಿಟರಿ ಕಲೆಕ್ಷನ್, ಮತ್ತೆ CC ಡ್ರೈನೇಜ್, ಮತ್ತೆ ಎಲೆಕ್ಟ್ರಿಸಿಟಿ ಮಾಡ್ಕೊಡ್ತೀವಿ. ಬೇಸಿಕ್ ಕಮ್ಯುನಿಟೀಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಹೌದು ಮೇಡಮ್. ಸರ್ ಇನ್ನು ಎಷ್ಟು ದಿನ ಆಗ್ಬೋದು ಸರ್ ಇದೆಲ್ಲ ಕಂಪ್ಲೀಟ್ ಆಗುತ್ತೆ? ಮೇಡಮ್ ಆಗುತ್ತೆ, 1 ಮಂತ್ ಆಗುತ್ತೆ. 1 ಮಂತ್ ಆಗುತ್ತೆ, ಅಷ್ಟೊಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡಿರೋದಲ್ವಾ? ಇವಾಗ ಕೆಲಸ ಸ್ಟಾರ್ಟ್ ಮಾಡಿರೋದು, 15 ಡೇಸ್ ಆಯ್ತು. ಇವಾಗ ಇದು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಓಕೆ, ಮತ್ತೆ ವಾಟರ್ ಲೈನ್, ವಾಟರ್ ಮಾಡ್ಕೊಡ್ತೀವಿ. ವಾಟರ್ ಮಾಡ್ಕೊಡ್ತೀವಿ. ಹೌದು.
ಆದ್ರೆ ಈ ಲೇಔಟ್ ಯಾರಾದ್ರೂ ಬಂದು ವಿಸಿಟ್ ಮಾಡಿದ್ರೆ ಸೈಟ್ ಏನಾದ್ರು ಪರ್ಚೇಸ್ ಮಾಡ್ಬೇಕು, ಮನೆ ಕಟ್ಟಿಸ್ಕೊಂಡ್ ಬರೋಣಪ್ಪ ಅಂತ ಅನ್ಕೊಳ್ತಾರೆ ಸರ್. ಅವ್ರ ಮೇನ್ ನೋಡಿದ್ರು ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ಮತ್ತೆ ಗ್ರೋಸರಿ ಶಾಪ್ಸ್ ಅದೆಲ್ಲ ಹೆಂಗೆ ನಿಯರ್ ಬೈ ಇದೆ ಸರ್? ಮೇಡಮ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸ್ಕೂಲ್ ಇದೆ, ಕಾಲೇಜ್ ಇದೆ, ನಿಮಗೆ ಏನ್ ಬೇಕು ಅದೆಲ್ಲ ಸ್ಪೆಷಾಲಿಟಿ ಇದೆ ಮೇಡಮ್. ಓಕೆ, ಮೀನ್ಸ್ ಗ್ರೋಸರಿ ಶಾಪ್ ಇದೆ, ಮಾರ್ಕೆಟ್ ಇದೆ. ಇಲ್ಲಿ ಮೇನ್ ರೋಡಿಗೆ ಹೋದ್ರೆ ಎಲ್ಲದೂ ಸಿಗುತ್ತೆ ಮೇಡಮ್, ಎಲ್ಲಾನು ಸಿಗುತ್ತೆ. ಹಂಗಾರೆ ಏನು ವರಿನೇ ಇಲ್ಲ ಅಲ್ವಾ ಏನು ಸರ್? ವರಿ ಇಲ್ಲ ಮೇಡಮ್. ಅಂತೂ APMC ಮಾರ್ಕೆಟ್ ಇದೆ ನಿಮಗೆ 1 ಉಸ್ಕೂರಲ್ಲಿ. ಕಿಲೋಮೀಟರ್. ಉಸ್ಕೂರಿಂದ ಮುಂದೆ ಹೋದ್ರೆ APMC ಮಾರ್ಕೆಟ್ ಇದೆ, ಮಾರ್ಕೆಟ್ ಇದೆ ಮೇಡಮ್. ಮಾರ್ಕೆಟ್ ಹೋಗೋದು. ಮತ್ತೆ ನೆಲಮಂಗಲದಲ್ಲೂ ಕೂಡ ನೆಲಮಂಗಲದಲ್ಲೂ ಎರಡು ಕಡೆನೂ ಹತ್ರ ಆಗುತ್ತೆ ನಿಮಗೆ. ನೆಲಮಂಗಲನೂ ಹತ್ರ ಆಗುತ್ತೆ, ಉಸ್ಕೂರ್ ಕಡೆನೂ ಹತ್ರ ಹತ್ರ ಆಗುತ್ತೆ. ಹೌದು ಮೇಡಮ್. ಓಕೆ ಸರ್, ಏನ್ ಸರ್ ನಿಮ್ ಲೇಔಟ್ ಗೆ ಸುತ್ತಮುತ್ತ ಫುಲ್ ಏನೋ ಕಾಂಪೌಂಡ್ ಹಾಕ್ಬಿಟ್ಟಿದಿರಲ್ಲ ಮೇಡಮ್? ಇದೆಲ್ಲ ಗೇಟೆಡ್ ಕಮ್ಯುನಿಟಿ. ಗೇಟೆಡ್ ಕಮ್ಯುನಿಟಿ ಇದು. ನಮ್ ಲೇಔಟ್ ಯಾವ್ದೇ ಮಾಡಿದ್ರು ಕಾಂಪೌಂಡ್ ಹಾಕ್ಬಿಟ್ಟೆ ಕ್ಲಿಯರ್ ಆಗಿರೋದು ಮಾಡೋದು. ಓಕೆ ಸರ್, ಇವಾಗ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್ ಕನೆಕ್ಟಿವಿಟಿ ನಿಮಗೆ 2 ಕಡೆ ಬರ್ಬೋದು. 2 ಕಡೆಯಿಂದ ಕನೆಕ್ಟಿವಿಟಿ ಇದೆ. ಒಂದು ನೆಲಮಂಗಲದಿಂದ ಬರ್ಬೋದು, ಇನ್ನೊಂದು APMC ಮಾರ್ಕೆಟ್ ಉಸ್ಕೂರ್ ಪಂಚಾಯಿತಿಯಿಂದ ಬರ್ಬೋದು. 2 ಕಡೆ ಕನೆಕ್ಟಿವಿಟಿ ಇದೆ ಮೇಡಮ್. 2 ಕಡೆ ಕನೆಕ್ಟಿವಿಟಿ ಇದೆ. ಓಕೆ, ಮತ್ತೆ ತುಮಕೂರು ರೋಡ್ಗೂ ತುಂಬಾನೇ ನಿಯರ್ ಬೈ. ತುಮಕೂರು ರೋಡಿಗೂ ಹತ್ರ ಆಗುತ್ತೆ ಮೇಡಮ್. ಹಾಸನ್ಗೆ, ಹಾಸನ್, ತುಮಕೂರು ಮತ್ತೆ ಈ ಕಡೆ ನೀವು ಬಳ್ಳಾರಿ ಹೈವೇ ಏನಿದೆ ಅದೆಲ್ಲ ಹತ್ರ ಆಗುತ್ತೆ ಮೇಡಮ್. ತುಂಬಾನೇ ನಿಯರ್ ಬೈ. ದೊಡ್ಡಬಳ್ಳಾಪುರ ಹೈವೇ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್? ಹೌದು ಮೇಡಮ್. ಇವಾಗ ಬರ್ತಾ ರೈಲ್ವೆ ಸ್ಟೇಷನ್ ನೋಡಿದ್ವಲ್ಲ? ಹೌದು ಸರ್. 600 ಮೀಟರ್ ಮೇಡಮ್ ರೈಲ್ವೆ ಸ್ಟೇಷನ್ ಇಂದ. ಇಲ್ಲಿಂದ ಕೇವಲ 600 ಮೀಟರ್ ರೈಲ್ವೆ ಸ್ಟೇಷನ್ ಇದೆ. 600-700 ಮೀಟರ್ ಆಗುತ್ತೆ. ಓಕೆ, ಇಲ್ಲೇ ರೈಲ್ವೆ ಸ್ಟೇಷನ್ ಇರೋದು. ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಬೈ ಆಗಿದೆ ಸರ್. ಹಾಗಾದ್ರೆ ಈ ಲೇಔಟ್ ರಿಜಿಸ್ಟ್ರೇಷನ್ ಆಗುತ್ತಾ ಸರ್? ಮೇಡಮ್ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ ಖಾತಾ ಏನು ಇಂಡಿವಿಜುವಲ್ ಈ ಖಾತಾ ಬರುತ್ತಾ ಸರ್? ಹೆಂಗೆ ಸರ್? ಮೇಡಮ್ ಇಂಡಿವಿಜುವಲ್ ಈ ಖಾತಾನೆ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಹೌದು. ಓಕೆ ಸರ್, ಇವಾಗ ಸುಮಾರು ಜನ ಗೊಂದಲ ಇರುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಹೌದು ಮೇಡಮ್, ಆ ತರ ಡೌಟ್ ಇರೋರಿಗೆ ಒಂದು 50% ಕೊಡ್ಲಿ, ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇನ್ನು ಉಳಿದಿರೋ ಅಮೌಂಟ್ ಒಂದು 15 ಡೇಸ್ ಇಲ್ಲ ಒಂದು ತಿಂಗಳೇ ಬಿಟ್ಟು ಕೊಡ್ಲಿ ಮೇಡಮ್. ಏನ್ ಬೇಜಾರಿಲ್ಲ, ರಿಜಿಸ್ಟ್ರೇಷನ್ ಆದ್ಮೇಲೆ ಕೊಡ್ಲಿ. ಓಕೆ ಸರ್, ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಇವಾಗ ಪ್ರೈಸ್. ಸರ್ ಇಲ್ಲಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ, ಫ್ರೀ ಲಾಂಚಿಂಗ್ ಆಗಿರೋದ್ರಿಂದ ನಾನು 2,500 ಹೇಳ್ತಾ ಇದೀನಿ. 2,500 ರೂಪಾಯಿ ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನು ನೆಗೋಷಿಯಬಲ್ ಆಗುತ್ತಾ ಸರ್? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮೇಡಮ್. ನಿಮ್ ಕಡೆಯಿಂದ ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಇವಾಗ ಲೇಔಟ್ ಏನೋ ಪ್ರೀ ಲಾಂಚಿಂಗ್ ಅಲ್ಲಿ ಮಾಡ್ತಾ ಇದೀರಾ, ಇನ್ನು ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ. ಸರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದೇ ಪ್ರೈಸ್ ಇರುತ್ತೆ, ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಸರ್? ಮೇಡಮ್ ಇನ್ಕ್ರೀಸ್ ಆಗೇ ಆಗುತ್ತೆ. ಆದ್ರೆ ಈ 2,500 ರೂಪಾಯಿಗೆ ಕೊಡೋದಿಲ್ಲ ನೀವು? 2,500 ರೂಪಾಯಿ ಕೊಡಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ. ಪ್ರೀ ಲಾಂಚಿಂಗ್ ಇರೋದನ್ನ ಕಮ್ಮಿ ಕೊಡ್ತಾ ಇದ್ದೀರಾ. ಹೌದು ಮೇಡಮ್. ಓಕೆ, ಎಷ್ಟೋ ಜನಕ್ಕೆ ಅಷ್ಟೊಂದು ಅಮೌಂಟ್ ಕೊಟ್ಟು ಒಂದೇ ಸಲ ಅಫೋರ್ಡ್ ಮಾಡಕ್ ಆಗಲ್ಲ, ಅಂತವ್ರಿಗೆ ಏನಾದ್ರೂ ಲೋನ್ ಆಗುತ್ತಾ ಸರ್? ಮೇಡಮ್ ಆಗುತ್ತೆ, ಲೋನ್ ಆಗುತ್ತೆ. ಲೋನ್ ಆಗೋ ಪ್ರಾಪರ್ಟಿನೇ ಇದು. ಇದು 75 ಇಂದ 80% ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಎಷ್ಟು ಲೋನ್ ಅವೈಲೇಬಲ್ ಸಿಗುತ್ತೆ ಅಂತ ಹೇಳಿ. ಅದಾಗುತ್ತೆ. ಹೌದು ಮೇಡಮ್. ಓಕೆ, ಹಂಗಾರೆ ನೀವು ಹೇಳ್ತಾ ಇರೋದು 2,500 rupees. ಹೌದು ಮೇಡಮ್. 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಿದ್ದೀರಾ ಸರ್. ನಮ್ ಚಾನೆಲ್ ನಿಂದ ಏನಾದ್ರು ಬಂದ್ರೆ ಡಿಸ್ಕೌಂಟ್ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. ಮಾಡ್ಕೊಡ್ತೀನಿ. ಫಿಕ್ಸೆಡ್ ಅಂತ ಏನಿಲ್ಲ? 2,500 ಫಿಕ್ಸೆಡ್ ಏನಿಲ್ಲ, ನಾನು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಸರ್. ಕೊನೆಯದಾಗಿ ನಮ್ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಒಳ್ಳೆ ಜಾಗ, ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಕಸ್ಟಮರ್. ಮತ್ತೆ ಜೆನ್ಯೂನ್ ಡಾಕ್ಯುಮೆಂಟ್ಸ್, ಬ್ಯಾಂಕ್ ಲೋನ್ ಆಗುತ್ತೆ, ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್. ನೀವು ಇಮಿಡಿಯೇಟ್ ಆಗಿ ಈಗಲೇ ಮನೆ ಕಟ್ಕೊಬಹುದು. ಚೆನ್ನಾಗಿದೆ ಅಲ್ವಾ ಸರ್? ಅಂದ್ರೆ ಸರ್ ಇದು ಪ್ರೈಸ್ 2,500 ರೂಪಾಯಿ ಹೇಳ್ತಾ ಇದೀರಾ ಮೇಡಮ್. ಸರೌಂಡಿಂಗ್ ಎಲ್ಲಾದ್ರೂ ವಿಚಾರಿಸ್ಕೊ ಬನ್ನಿ, ನಾನು 2,500 ರೂಪಾಯಿ ಕಮ್ಮಿನೇ ಕೊಡ್ತಾ ಇರೋದು. ಮತ್ತೆ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಪ್ರೈಸ್ ಜಾಸ್ತಿ ಆಗುತ್ತೆ. ಹೌದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ವಿನಯ್ ಸರ್ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ವಿನಯ್ ಸರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಸರ್ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಮಾತಾಡಿ. ಹಾಗೆ ಪ್ರೀ ಲಾಂಚಿಂಗ್ ಇರೋದ್ರಿಂದ ಈ ಸಲ ವಿನಯ್ ಸರ್ ಅವರು ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಸೈಟ್ ನ ಕೊಡ್ತಾ ಇದ್ರೆ. ಇದು ಫುಲ್ಲಿ ಡೆವಲಪ್ಮೆಂಟ್ ಆದ್ಮೇಲಂತೂ ಪ್ರೈಸ್ ಅಂತೂ ಇನ್ಕ್ರೀಸ್ ಆಗೇ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನೇ ಹೇಳೋದು, ನೀವು ಇದೇ ಲೇಔಟ್ ಅಲ್ಲ ಯಾವುದೇ ಲೇಔಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಅದಂತ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ಒಬ್ರಲ್ಲ ಇಬ್ರು ಲಾಯರ್ ವೆರಿಫೈ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ವಿನಯ್ ಸರ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಮ್ಮೆಲ್ಲ ವೀಕ್ಷಕರಿಗೆ ಕೊಟ್ರಿ ಸರ್. ಯಾರಾದ್ರೂ ನಮ್ಮ ಚಾನೆಲ್ ನಿಂದ ಬಂದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರೈಸ್ ಹಾಕೊಡಿ. ಖಂಡಿತ ಮೇಡಮ್, ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.